ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ವಿಶಿಷ್ಟ ಉಗಾದಿ ಅಡಿಗೆಯ ಕಾರ್ಯಕ್ರಮ, ಸವಿ ಭೋಜನ. ಇನ್ನೊಬ್ಬರ ಮನೆಗೆ ಬಂದಿದ್ದೀನಿ, ತುಂಬ ಚೆನ್ನಾಗಿದೆ. ಶ್ರೀನಿವಾಸ್ ನಗರದಲ್ಲಿ ಅವರು ಇವತ್ತು ನಮ್ಮ ಜೊತೆಲಿದ್ದಾರೆ. ನಮ್ಗೇನೇನು ಅಡುಗೆ ಮಾಡಿ ತೋರಿಸ್ತಾರೆ ಏನು ಅಂತ. ಹಬ್ಬದ ಊಟ, ಹೊಸ ಮನೆ ಕಟ್ಟಿದ್ದೀರಾ ಅಲ್ವಾ ಮೇಡಮ್? ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಹೆಸರು? ಪುಷ್ಪಾ ಶೇಷಾದ್ರಿ. ಪುಷ್ಪಾ ಶೇಷಾದ್ರಿ ಅವರು. ಇದು ಯಾವ ಏರಿಯಾ ಬರುತ್ತೆ ಮೇಡಮ್? ಇದು ಶ್ರೀನಿವಾಸ್ ನಗರ. ಶ್ರೀನಿವಾಸ್ ನಗರ. ಎಷ್ಟನೇ ಬ್ಲಾಕು? ಇದು ಬ್ಲಾಕ್ ಇಲ್ಲ, ಇದು ಫಸ್ಟ್ ಬನಶಂಕರಿ ಫಸ್ಟ್. ಬನಶಂಕರಿ ಫಸ್ಟ್. ಓಕೆ ಮೇಡಮ್, ತಾವು ಏನು ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ನಾನು ಒಂದು ಕೂಟ್ ಮಾಡ್ತಾ ಇದ್ದೀನಿ, ಕಡಲೆಬೇಳೆ ಕೂಟು, ಓಕೆ, ಹೋಳಿಗೆ ಮತ್ತು ಹೋಳಿಗೆ ಸಾರು. ಹೋಳಿಗೆ ಸಾರು. ಓಕೆ, ಕಾರ್ಯಕ್ರಮ ಶುರು ಮಾಡೋಣ ಹಾಗಾದರೆ. ಓಕೆ, ನಿಮ್ಮ ಹೇಳಿ ಮೇಡಮ್, ನಿಮ್ಮ ಫ್ಯಾಮಿಲಿ, ನೀವು ಎಲ್ಲಿಯವರು, ಎಲ್ಲಿ ಹುಟ್ಟಿದ್ದು, ಏನು? ನಾವು ಹುಟ್ಟಿದೆಲ್ಲ ಕಿಲಾರಿ ರೋಡು, ಚಿಕ್ಕಪೇಟೆ ಕಿಲಾರಿ ರೋಡಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ. ಕಬ್ಬನ್ಪೇಟೆ ಕೊಟ್ಟಿರೋದು. ಕಬ್ಬನ್ಪೇಟೆಯಿಂದ ಈಗ 1 ವರ್ಷ ಆಯ್ತು ನಾವಿಲ್ಲಿ ಬಂದು. ಸ್ವಂತ ಊರು ಯಾವ್ದು ಮೇಡಮ್ ನಿಮ್ದು? ಬೆಂಗಳೂರು. ಬೆಂಗಳೂರನ್ನೇ ಹುಟ್ಟು ಬೆಳೆದಿದ್ದು ಎಲ್ಲ? ನಿಮ್ಮ ತಂದೆ ತಾಯಿ ಎಲ್ಲರೂ ಬೆಂಗಳೂರಲ್ಲಿ. ಏನು ವೃತ್ತಿ ಏನು ಮೇಡಮ್ ನಿಮ್ದು? ನಾನು ಹೌಸ್ ವೈಫ್. ಹೌಸ್ ವೈಫ್. ಓಕೆ, ಯಜಮಾನ್ರು? ಅವ್ರು ಪ್ರೊಫೆಸರ್. ಅವರು ಪ್ರೊಫೆಸರ್. ಮಕ್ಕಳು? ಒಬ್ಳೆ ಮಗಳು. ಏನ್ ಮಾಡ್ಕೊಂಡಿದ್ದಾರೆ? ಡೆಂಟಿಸ್ಟ್ ಅವಳು. ಹಲ್ ಡಾಕ್ಟ್ರು. ಸಿಕ್ಕಾಪಟ್ಟೆ ದುಡ್ಡು ತಗೊಂತಾರೆ. ಚಿಕ್ಕ ಮಕ್ಕಳು ಹಲ್ ಡಾಕ್ಟ್ರು ಅವಳು. ಹೌದಾ? ಚಿಕ್ಕ ಮಕ್ಕಳು ಹಲ್ ಡಾಕ್ಟ್ರೆ ಜಾಸ್ತಿ ದುಡ್ಡು ತಗೊಂತಾರೆ ಅಂತ. ಹೇಳಿ ಮೇಡಮ್, ನಿಮ್ಮ ಹವ್ಯಾಸಗಳು? ಹವ್ಯಾಸ ಅಡುಗೆ ಮಾಡೋದು. ಅಡುಗೆ ಮಾಡೋದು. ಅಡುಗೆಯಲ್ಲಿ ಏನು ವಿಶೇಷ ಪ್ರಯೋಗ ಏನಾದ್ರು ಮಾಡ್ತಾ ಇರ್ತೀರಾ? ನಾನು ಮಾಡ್ತಾ ಇರ್ತೀನಿ. ತುಂಬಾ ಎಕ್ಸ್ಪೆರಿಮೆಂಟ್. ಯಾರ ಮೇಲೆ ಪ್ರಯೋಗ ಮಾಡ್ತೀರಾ? ಪ್ರಯೋಗ ಅಂತ ಎಲ್ಲ ಫಸ್ಟ್ ನಾನೇ ನೋಡ್ತೀನಿ. ಅಲ್ಲ, ನಾನು ಮಾಡೋದು ಯಾವುದು ಫೇಲ್ ಆಗಿಲ್ಲ. ಚೆನ್ನಾಗಿ ಮಾಡ್ತೀರಾ ಹಾಗಾದ್ರೆ. ಓಕೆ, ಈಗ ನಮ್ಗೆ ಇವತ್ತು ಫಸ್ಟ್ ನೀವು ಏನ್ ಮಾಡ್ತೀರಾ? ಫಸ್ಟ್ ಕೂಟ್ ಮಾಡ್ತಾ ಇದ್ದೀನಿ. ಕಡಲೆಬೇಳೆ ಕೂಟು. ಮಾತಾಡ್ಕೊಂತ ಅಡುಗೆ ಸ್ಟಾರ್ಟ್ ಮಾಡಿ ಹಾಗಾದ್ರೆ. ಇವಾಗ ಕಡಲೆಬೇಳೆ ಕೂಟಿಗೆ ಏನೇನು ಬೇಕು ಮೇಡಮ್ ಸಾಮಾನು ಆಕ್ಚುಲಿಯಾಗಿ? ಈಗ ಎಣ್ಣೆ ಹೇಳಿ ನೀವು. ಎಣ್ಣೆ, ಸಾಸಿವೆ, ಒಗ್ಗರಣೆಗೆ ಕರಿಬೇವು, ಹಚ್ಚಿದ ಈರುಳ್ಳಿ ಬೇಕು, ಈರುಳ್ಳಿ 1 ಬೌಲು. ಆಮೇಲೆ ಕಡಲೆಬೇಳೆ, ನೆನೆಸಿರೋ ಕಡಲೆಬೇಳೆ, ತರಕಾರಿ, ಓಕೆ, ಆಮೇಲೆ ಧನಿಯಾ ಪೌಡರ್, ಮಾಮೂಲಿ ಪೌಡರ್, ಸಾಂಬಾರ್ ಪೌಡರ್, ಉಪ್ಪು, ಕೊತ್ತಂಬರಿ, ಕಾಯಿ ತುರಿ. ಓಕೆ, ಇಷ್ಟು. ಶುರು ಮಾಡ್ಕೊಳ್ಳೋಣ ಮೇಡಮ್. ನೀವು ವೆಜ್ಜಾ ನಾನ್ ವೆಜ್ಜಾ ಮೇಡಮ್? ನಾನ್ ವೆಜ್. ನಾನ್ ವೆಜ್ಜು ಎರಡು. ಮೊದಲು ನೀವು ಅಂದ್ರೆ ಅಲ್ಲಿ ಚಿಕ್ಕಪೇಟೆ ಆ ಕಡೆ ಇದ್ರಿ, ಮೆಜೆಸ್ಟಿಕ್ ಕಡೆ. ಇಲ್ಲಿ ಜಾಗ ತಗೊಂಡು ಮನೆ ಮಾಡಿದ್ರೆ ಮೇಡಮ್? ಈಗ 2019 ಅಲ್ಲಿ ನಾವು ಜಾಗ ತಗೊಂಡಿದ್ದು. ಎಷ್ಟಿದೆ ಮೇಡಮ್ ಇದು ಸೈಟ್ ಮೆಜರ್ಮೆಂಟ್? 2040. ಎಷ್ಟು ಖರ್ಚಾಯ್ತು ಮನೆ ಕಟ್ಟಲಿಕ್ಕೆ? ಹಾಕಿ ಮೇಡಮ್ ಐಟಮ್ಸ್. ಗೊತ್ತಿಲ್ಲ ಎಷ್ಟು ಅಂತ, ಯಜಮಾನ್ರಿಗೆ ಗೊತ್ತದು. ಎಣ್ಣೆ ಹಾಕೊಂತ ಇದ್ದೀರಲ್ಲ, ಹಾಕೊಳ್ಳಿ ಮೇಡಮ್. ನಾನು ಗ್ಯಾಸ್ ಸ್ಲೋ ಮಾಡ್ಕೊಂಡು. ಓಕೆ, ಎಣ್ಣೆ ಹಾಕ್ತಾ ಸ್ವಲ್ಪ. ಎಣ್ಣೆ ಬಿಸಿ ಆಗಲಿ. ಓಕೆ, ಎಲ್ಲ ಈಗ ಬೆಂಗಳೂರಲ್ಲೆಲ್ಲ 20-30 ಒಳ್ಳೆ ಮನೆ ಕಟ್ತಾರೆ ಅಲ್ಲ? ತುಂಬ ಚೆನ್ನಾಗೂ ಬರ್ತದೆ, ವಾಸ ಮಾಡ್ಲಿಕ್ಕೆ ಚೆನ್ನಾಗಿದೆ. ಸಾಸಿವೆ ಹಾಕೊಂತ ಇದ್ದಾರೆ. ನೀವು ಮಗಳು ಇವಾಗ ಡಾಕ್ಟರ್ ಆಗಿ ಅಂದ್ರೆ ಶಾಪ್ ಇಟ್ಕೊಂಡಿದ್ದಾರಾ ಅಥವಾ ಬೇರೆ ಕಡೆ ಕೆಲಸ? ಇಲ್ಲ, ಈಗ ಡಿಸೆಂಬರ್ ಅಲ್ಲಿ ಮುಗಿಸಿದಾಳೆ ಅವಳು FDS. ಸೊ ಈಗ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಹಲ್ ಡಾಕ್ಟರ್ ತುಂಬಾ ದುಡ್ಡು ತಗೊಂತಾರೆ ಮೇಡಮ್. ಸದ್ಯಕ್ಕೆ ಇನ್ನ ಸ್ಟಾರ್ಟಿಂಗ್ ಅವರು. ಅಲ್ಲ, ಇವರಲ್ಲ, ಹಲ್ ಡಾಕ್ಟ್ರು ತುಂಬಾ ದುಡ್ಡು ತಗೊಂತಾರೆ. ಏನು ಓದಕ್ ತುಂಬಾ ದುಡ್ಡು ಖರ್ಚು ಮಾಡ್ತಾರಂತ ತಗೊಂತಾರ ಅಥವಾ ಏನದು? ಹೌದಾ, ಅವ್ರ ಪರಿಶ್ರಮಕ್ಕೆ ನಾವು ಕೊಡ್ತಾರ ಕಮ್ಮಿನೇ ಅನ್ಕೋಬೇಕು. ಹೌದಾ? ಓಹೋ, ಆಗಿದ್ರೆ ಪರವಾಗಿಲ್ಲ ಬಿಡಿ. ನಾನು ಅನ್ಕೊಂಡಿದ್ದೆ ಏನು ನೋಡಿ, ಹಲ್ ಡಾಕ್ಟ್ರೆ ಅಂತ ಅಲ್ಲ, ಎಲ್ಲಾ ಡಾಕ್ಟರ್ಸ್ ಪಾಪ ಅವ್ರ ಪಡೋ ಪರಿಶ್ರಮಕ್ಕೆ ನಾವು ಕೊಡ್ತಾ ಇರೋದು ಬಹಳನೇ ಕಮ್ಮಿ ಅಂತ. ಹೌದಾ? ಅಷ್ಟು ಖರ್ಚಾಗುತ್ತೆ ಹಾಗಾದ್ರೆ ಓದ್ಲಿಕ್ಕೆ? ಹೌದಾ? ಖರ್ಚಿರ್ಲಿ ಪಾಪ, ಅವರೊಂದು ಸ್ಟ್ರೆಸ್. ಸುಮಾರು ಜನ ಡಾಕ್ಟರ್ಸ್ಗಳು ಅರ್ಧಂಬರ್ಧ ಓದಿಗೆನೆ ಕಡಿಯಕ್ ಆಗ್ತಿರೋನೆ ಬಿಟ್ಬಿಟ್ಟಿರ್ತಾರೆ. ಅದು ಓದೋದು ತುಂಬಾ ಕಷ್ಟ. 5 ವರ್ಷ ತುಂಬಾ ಕಷ್ಟ. ನಾನು ಅನ್ಕೊಂಡಿದ್ದು ಏನು ಅಂದ್ರೆ, ಇವ್ರೇನು ಸುಮ್ಮನೆ ಹೋಗಿದ ತಕ್ಷಣ ಹಾಕ್ಬಿಟ್ಟು ಹಿಂಗೆ ದುಡ್ಡು ಕಿತ್ಕೊಂತಾರಲ್ಲ ಅಂತ. ಓದಿರೋ ಓದಿಗೆ ಪಾಪ ತಗೊಳ್ತಾ ಇರೋದು ಬಹಳನೇ ಕಡಿಮೆ. ಎಲ್ಲರಿಗೂ ಅವ್ರವ್ರು ಓದಿಗೆ ತಕ್ಕಾಗಿ ಅದಕ್ಕೆ ತಕ್ಕಾಗಿ ದುಡಿಮೆ ಸಿಗ್ಬೇಕು ಮೇಡಮ್ ಯಾವಾಗಲೂ. ಅದು ನಾವು ಎಲ್ಲ ಅದನ್ನೇ ಬಯಸೋದು. ಕಡಲೆಬೇಳೆ ನೀವು ಬೇಸಲ್ಲ ಇದಕ್ಕೆ? ಅಲ್ಲ, ಹಸದು ಹಾಕ್ತೀನಿ. ಇವಾಗ ತರಕಾರಿ ಹಾಕ್ತೀರಾ ಮೇಡಮ್? ತರಕಾರಿ ಹಾಕಿ ಮೇಡಮ್. ತರಕಾರಿ, ಕಡಲೆಬೇಳೆ ಕೂಟು ಅಲ್ವಾ? ಅಡುಗೆ ಅಂದ್ರೆ ನಿಮ್ಗೆ ಸ್ವಲ್ಪ ಇಷ್ಟನಾ? ಅಡುಗೆ ಮಾಡೋಕ್ಕೆ ಇಷ್ಟ. ಮತ್ತೆಲ್ಲ ಅಡುಗೆ ಮಾಡೋದಕ್ಕೆ ಬೈತಾರೆ. ನನಗೆ ಇಷ್ಟ, ನಾನು ಮಾಡ್ತೀನಿ. ಮೇಲ್ಗಡೆ ಎಷ್ಟು ರೂಮ್ ಇದೆ ಮೇಡಮ್ ಇದು?
ಇಲ್ಲ, ಮೇಲ್ಗಡೆ 2 ರೂಮ್ ಇದೆ, ಅದ್ರ ಮೇಲ್ಗಡೆ 1 ರೂಮ್ ಇದೆ, ಟೆರೆಸ್ ಇದೆ. ಟೆರೆಸ್ ಇದೆ. ಹಾಂ ಹಾಂ ಹಾಂ. ಈಗ ಬದನೆಕಾಯಿನೂ ಹಾಕಿದ್ದೀರಾ? ಹಾಂ. ಟೊಮೆಟೊ ಹಾಕಿ ಮೇಡಮ್, ಟೊಮೆಟೊ ಹಾಕಿ. ಬೆಂಗಳೂರಲ್ಲಿ ಒಂದು ಮನೆ ಕಟ್ಟೋದು ಅಂದರೆ ದೊಡ್ಡ ಸಾಧನೆನೇ ಅಲ್ವಾ? ಹಾಂ, ಉಪ್ಪು ಹಾಕಿ ಮೇಡಮ್, ಹಾಕಿ, ಉಪ್ಪು ಹಾಕಿ. ಆಮೇಲೆ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ನೀವು ಸ್ವಲ್ಪ ಸ್ಪೆಷಲ್ ಅಡುಗೆಗಳನ್ನು ಮಾಡ್ತೀರಾ? ಹೌದು ಹೌದು. ಹಾಂ ಹಾಂ. ಟಿ ವಿ ಇಲ್ಲ, ಸಿನಿಮಾ ನೋಡಲ್ಲ ಪಾಪ. ಏನು ಯಶ್ ಇವಾಗ ಸೆಕೆಂಡ್ ಸಿನಿಮಾ ಮಾಡ್ತಾರೆ, ಕೋಟಿಗಟ್ಟಲೆ ದುಡ್ಡು ಹಾಕ್ಬಿಟ್ಟು ಎಲ್ಲ ನೋಡ್ತಾರೆ ಅಂದ್ಬಿಟ್ಟು. ನೋಡಿ, ಇಲ್ಲಿ ಬಂದರೆ ಇವ್ರ ಮನೆಯಲ್ಲಿ ಟಿ ವಿ ಇಲ್ಲ, ಇವ್ರು ಸಿನಿಮಾನೂ ನೋಡಲ್ಲ, ಏನೂ ಇಲ್ಲ. ಆ ಥರ ಅಲ್ಲ, ನಾವು ಚೆನ್ನಾಗಿರೋ ಫಿಲ್ಮ್ಗಳಾದ್ರೆ ಹೋಗ್ತೀವಿ ನಾವು ಅಷ್ಟೇನೆ. ಸ್ವಲ್ಪ ಹಾಂ 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 ಹಾಂ. ಎಲ್ಲ ಫಿಲ್ಮ್ಗಳು ನೋಡೋದಿಲ್ಲ ಅಷ್ಟೇ. ಹಾಂ ಹಾಂ. ಹೋಗ್ಬೇಕು ಮೇಡಮ್, ಅಪರೂಪಕ್ಕೆ ಈಗ ನೋಡಿ ಸಿನಿಮಾ ನೋಡಬೇಕು. ಎಲ್ಲ ನೋಡಿದ್ರೆ ಅಲ್ವಾ ಎಲ್ಲದೂ ನಡೀತಾ ಇರೋದು. ಇಲ್ಲದೇ ಇದ್ರೆ ಕಷ್ಟ ಆಗ್ಬಿಡ್ತದಲ್ಲ ಬಂಡವಾಳ ಹಾಕ್ದವ್ರೆಲ್ಲ. ಒಬ್ರಿಬ್ರು ನೋಡ್ದಿದ್ರೆ ಪರವಾಗಿ. ಅಯ್ಯೋ, ಹಾಗೆ ಅನ್ಕೋಬಾರ್ದು ಮೇಡಮ್. ಒಬ್ಬ ನಿಮ್ಮ ಥರನೇ ಇವಾಗ ಇನ್ನೊಂದು 10 ಜನ 20 ಜನ ನೋಡಲಿಲ್ಲ ಅಂದರೆ ಪಾಪ ಸಿನಿಮಾ ಮಾಡೋರ ಕತೆ ಏನು ಕಷ್ಟನೇ ಅಲ್ವ ಅವ್ರದ್ದು. ಹಾಗಾದ್ರೆ ಬೆಳಗಿಂದ ಸಂಜೆವರೆಗೂ ಏನು ಹಾಗಾದ್ರೆ? ವರ್ಕೌಟ್ ಮಾಡ್ತೀನಿ ಸ್ವಲ್ಪ. ನಾನು ಜಿಮ್ಗೆ ಹೋಗ್ತೀನಿ. ಓಕೆ. ಜಿಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಅದಾದ್ಮೇಲೆ ಸ್ವಲ್ಪ ಏನಾರ ಮನೇಲಿ ಕೆಲಸ ಇದ್ದೇ ಇರುತ್ತೆ. ಟೆರೆಸ್ ಅಲ್ಲಿ ಸ್ವಲ್ಪ ಗಿಡಗಳು ಹಾಕೊಂಡಿದೀವಿ. ದೊಡ್ಡ ಮನೆ ಕಟ್ಟರ ಮೇಲೆ ಕೆಲಸ ಅಂತೂ ಇದ್ದೇ ಇರ್ತದೆ. ಗಿಡಗಳು ಹಾಕೊಂಡಿದೀವಿ, ಗಿಡಗಳು ನೋಡ್ಕೊಳ್ಳೋದಿರುತ್ತೆ. ಅದಾದ್ಮೇಲೆ ಸಂಜೆ ಇನ್ನೇನು ಇವ್ರು ಬರ್ತಾರೆ, ಬಂದ್ಮೇಲೆ ಸ್ವಲ್ಪ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗ್ತೀವಿ ಅಷ್ಟೇ. ದೇವಸ್ಥಾನ ಪೂಜೆ ಗೀಜೆ ಆ ಥರದ್ದೆಲ್ಲ ತುಂಬಾ ಪೂಜೆ ಅದೆಲ್ಲ ದೇವಸ್ಥಾನನೇ ಇದೆಯಲ್ಲ, ಪ್ಯಾಲೇಸ್ ರೋಡ್ ಅಲ್ಲಿ ದೇವಸ್ಥಾನನೇ ಇದೆ. ಶನಿವಾರ ಹೊತ್ತಾದ್ರೆ ಸ್ವಲ್ಪ ಅಲ್ಲಿಗೆ ಹೋಗ್ತೀವಿ. ಓಕೆ. ಹಾಗಾದ್ರೆ ನೀವು ಮೊಬೈಲಲ್ಲೂ ಪಿಕ್ಚರ್ ಗಿಚ್ಚರು? ಮೊಬೈಲಲ್ಲಿ ಸ್ವಲ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡ್ತಿರ್ತೀನಿ ಅಷ್ಟೇ. ಬಟ್ ಅದ್ ಬಿಟ್ರೆ ಫಿಲಿಮ್ಸ್ ಎಲ್ಲ ನೋಡೋ ಅಷ್ಟೇನಿಲ್ಲ. ಸೀರಿಯಲ್ ಅಂತೂ ನಾನು ನೋಡೋದಿಲ್ಲ. ಯಾವ ಸ್ಪೆಷಲಿ ಸೀರಿಯಲ್ ಯಾರ್ಯಾರು ದುಡ್ಡು ಹಾಕಿ ಸೀರಿಯಲ್ಗಳು ಮಾಡ್ತಾ ಇದ್ದೀರೋ ಫಸ್ಟ್ ಟೈಮ್ ನೋಡಿ, ಲೇಡೀಸು ಸೀರಿಯಲ್ಗಳನ್ನ ನೋಡಲ್ಲ ಅಂತ ಹೇಳಿದವರು ಏನು ಸಂಜೆ ಆದ ತಕ್ಷಣನೇ ಸೀರಿಯಲ್ ನೋಡಲಿಲ್ಲ ಅಂದ್ರೆ ಪಾಪ ಏನು ನಮ್ಮ TV ಚಾನಲ್ ಅವ್ರ ಕತೆ ಅಂತ ಗೊತ್ತಿಲ್ಲ. ಇವಾಗ ನೀರು ಹಾಕೊಂತೀರಾ ಮೇಡಮ್? ಹಾಕೊಳ್ಳಿ. ಫ್ರೆಂಡ್ಸು ಯಾವ್ಯಾವ ಥರ ಫ್ರೆಂಡ್ಸು ನಿಮಗೆ? ನಿಮ್ಗೆ ಸಮಾನವಾಗಿರುವವರು ಅಥವಾ ಸ್ವಲ್ಪ ಏಜು? ಆ ಥರ ನಮ್ಮ ಏಜ್ ಅವರು ಎಲ್ಲರೂ ಸ್ಕೂಲ್ ಮೇಟ್ಸ್ ಎಲ್ಲ. ನಾನು ಸ್ಕೂಲ್ ಮೇಟ್ಸ್ ಇದ್ದಾರೆ. ನಾವು ಆಕ್ಚುಲಿ ಅವಳಿ ಜವಳಿ. ಹೌದಾ? ನಮ್ಮ ಅಕ್ಕ ಇದ್ದಾಳೆ. ಎಲ್ಲ ಒಟ್ಟಿಗೆ ಓದಿ ಇದೆ ಮಾಡಿರೋದು. ಅವ್ರು ಎಲ್ಲಿದ್ದಾರೆ? ಅವ್ರು ಇರೋದು ಸಹಕಾರ ನಗರದಲ್ಲಿ. ಸಹಕಾರ ನಗರ. ಓಕೆ. ಬರ್ಬೇಕಿತ್ತು ಇವತ್ತು ಅವರು. ಅವಾಗ ಸ್ವಲ್ಪ ಕೆಲಸ ಇತ್ತು ಅಂತ ಬರ್ಲಿಲ್ಲ. ಇದು ಇವಾಗ ಮುಚ್ಚಿ ಒಂದು ಕುಕ್ಕರ್ 10 ನಿಮಿಷ ಸ್ವಲ್ಪ ಮುಚ್ಚಿ ಒಂದು ಸ್ವಲ್ಪ ಕುದಿಲಿ ಒಂಚೂರು ಚೆನ್ನಾಗಿ. ಓಕೆ. ಕೂಟದ ಐಟಮ್ಸು ಎಲ್ಲ ಬಿಸಿಲ್ ಹಾಕಿ ಇಟ್ಟಿದ್ದೀವಿ. ಇವಾಗ ನೀವು ಹೋಳಿಗೆ ಸಾರು ಮಾಡ್ಕೊತೀರ, ಎಲ್ಲ ರೆಡಿ ಇದೆ ಅದಕ್ಕೆ. ಹೋಳಿಗೆ ಸಾರಿಗೆ ಮಾಡ್ಕೊಂಡು ಹಾಗಾದ್ರೆ ಇಟ್ಕೊಳ್ಳಿ ಮೇಡಮ್. ನೀವು ಹಾಗಾದ್ರೆ ಹೋಳಿಗೆ ಬೇಯಿಸಿರೋ ಅದು ಬೇಳೆ ಬೇಯಿಸಿರೋ ನೀರಿದೆ. ಓಕೆ. ಇದು ರುಬ್ಕೊಂಡಿರೋ ಖಾರ ಇದೆ. ಖಾರ ಇದೆ. ಓಕೆ. ಮಿಕ್ಸ್ ಮಾಡಿ ಮೇಡಮ್. ಹಬ್ಬಕ್ಕೆ ಮಾತ್ರ ಸ್ಪೆಷಲ್ ಐಟಮ್ಸ್ಗಳು ಮಾಡ್ತೀರಾ ಅಥವಾ ನಾರ್ಮಲ್ ಆಗಿ ಮನೇಲಿ ಏನಾದ್ರು? ಇಲ್ಲ, ಶನಿವಾರದೊತ್ತು ದೇವರಿಗೆ ಅಂತ ಅನ್ಬಿಟ್ಟು ನೈವೇದ್ಯಕ್ಕೆ ಏನಾರ ಸ್ವೀಟು. ದೇವ್ರ ಪೂಜೆ ತುಂಬಾ ಜಾಸ್ತಿ ಮಾಡ್ತೀರಾ? ಹೌದೌದು. ಎಷ್ಟು ಜಾಸ್ತಿ ಮಾಡ್ತೀರಾ? ಸುಮ್ನೆ ಹೇಳಿ ಒಂದು ಎಕ್ಸಾಂಪಲ್. ಜಾಸ್ತಿ ಅಂದ್ರೆ ಎಷ್ಟು ಅಂತ? ಮಾಡ್ತೀವಿ, ದೇವ್ರ ಪೂಜೆ ಮಾಡ್ತೀವಿ, ದಿನ ಮಾಡ್ತೀವಿ ಅಷ್ಟೇ. ಕೆಲವರು ವಾರಕ್ಕೆ 1 ಸತಿ 2 ಸತಿ ಮಾಡ್ತಾರೆ, ಬಟ್ ನಾವು ದಿನ ಮಾಡ್ತೀವಿ ಅಷ್ಟೇ. ಏನು ಅಂದ್ರೆ ದೇವ್ರ ಪೂಜೆ ಮಾಡೋದ್ರಿಂದ ಒಳ್ಳೇದಾಗತ್ತೆ ಅಂತೀರಾ? ಹೌದಾ? ಹೌದೌದು. ಪಕ್ಕ. ಹೆಂಗೆ ಅದು ಗೊತ್ತಾಗ್ತಿದ್ಯಲ್ಲ ನೋಡಿ. ಅಲ್ವಾ? ಮನೆ ಕಟ್ಟಿದೀರಾ? ಎಲ್ಲಿದ್ರಿ ಹಾಗಾದ್ರೆ? ಎಲ್ಲಿಂದ ಬಂದ್ರಿ ಹೇಳಿ? ದೇವ್ರು ಅಂತ ವಿಚಾರ ಬಂದಾಗ ಮಾತಾಡ್ಲೇಬೇಕು. ಎಲ್ಲಿದ್ರಿ? ದೇವ್ರು ಎಲ್ಲಿವರೆಗೆ ಕರ್ಕೊಂಡ್ ಬಂದ ನಿಮ್ಮನ್ನ? ಇಲ್ಲ, ನಾವು ಬಾಳನೇ ಸ್ಕ್ರಾಚ್ ಇಂದ ಬಂದಿರೋದು ಆಕ್ಚುಲಿ. ಓಕೆ ಓಕೆ ಓಕೆ. ಈಗ ಒಂದ್ ತಕ್ಕ ಮಟ್ಟಿಗಿದೀವಿ. ಚೆನ್ನಾಗಿದೀವಿ ಅನ್ನೋದಕ್ಕಿಂತ ತಕ್ಕ ಮಟ್ಟಿಗಿದೀವಿ. ಅಲ್ಲ, ಒಂದ್ ಮನೆ ಮಾಡ್ಕೊಂಡಿದೀರಾ ಅಂದ್ರೆ ಇದಕ್ಕಿಂತ ಚೆನ್ನಾಗಿ ಇನ್ನೂ ಕೊಡ್ತಾ ಹೋಗ್ತಾನೆ. ಅವನಿಗೆ ನೀವು ಕೊಡ್ತಾ ಇದ್ದೀರಾ ಏನಾದ್ರು? ದೇವರಿಗೆ ಏನಾದ್ರು ಇವಾಗ ಕೊಟ್ಟವ್ರಿಗೆ ವಾಪಸ್ ಕೊಡೋದಂತ ಒಂದು ಕ್ರಮ ಇರ್ತದಲ್ಲ. ಇವಾಗ 100 ರೂಪಾಯಿ ದುಡಿದ್ರಲ್ಲಿ ಆತರ ಏನಿಲ್ಲ, ಕೊಡೋ ಅದೆಲ್ಲ ಏನಿಲ್ಲ. ನಮ್ ಭಕ್ತಿ ಅದು. ಎಲ್ಲಿದ್ರಿ ಮೇಡಮ್? ಆದ್ರೆ ನೀವು ಏನೂ ಇಲ್ಲ ಅಂದ್ರೆ ಅವಾಗ ಎಲ್ಲಿದ್ರಿ? ಕಬ್ಬನ್ಪೇಟೆಯಲ್ಲಿ ಇದ್ವಿ ನಾವು ಆಕ್ಚುಲಿ. ಎಲ್ಲಿ? ಕಬ್ಬನ್ಪೇಟೆಯಲ್ಲಿ ಇದ್ವಿ ಫಸ್ಟ್. ಓಕೆ. 2ನೇ ಅಂತಸ್ತಿಯಲ್ಲಿ ಇದ್ವಿ ನಾವು. ಜನಗಳಲ್ಲಿ ಏನಾಗಿದೆ ಇವತ್ತು, ಬೆಂಗಳೂರು ಅಂತಲ್ಲ ಎಲ್ಲ ಕಡೆ ಜನ ಗೊಂದಲದಲ್ಲಿ ಬದುಕ್ತಾ ಇದಾರೆ. ಗೊಂದಲ ಅಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಪೂಜೆ ಮಾಡ್ಬೇಕಾ, ಮಾಡಿದ್ರೆ ಒಳ್ಳೇದಾಗತ್ತಾ, ಮಾಡದೇ ಇದ್ರು ಒಳ್ಳೇದಾಗ್ತದ, ಎಲ್ಲ ಏನೂ ಮಾಡ್ದೇನೆ ಒಳ್ಳೇದಾಗ್ಬಿಟ್ಟಿದ್ದಾರೆ, ಮೋಸ ಮಾಡಿದವ್ರು ಒಳ್ಳೇದಾಗ್ಬಿಟ್ಟಿದ್ದಾರೆ, ಏನೇನೋ ಮನಸ್ಥಿತಿಯಲ್ಲಿ ಇರ್ತಾರೆ. ನಿಮ್ಮಂಥವ್ರು ನೀವಂದ್ರಿ ಏನೂ ಇರ್ಲಿಲ್ಲ, ಇಲ್ಲಿವರೆಗೆ ಬಂದಿದ್ದೀನಿ ನೋಡಿ, ಅದನ್ನೊಂಚೂರು ಹೇಳಿದ್ರೆ ಅಟ್ಲೀಸ್ಟ್ ಅವ್ರಿಗೂ ಗೊತ್ತಾಗ್ತದೆ ಅಂತ ಹೇಳಿ.
ಪೂಜೆ ಮಾಡ್ತೀವಿ ದಿನಾಗ್ಲೂ, ಭಕ್ತಿ ಇಟ್ಟು ಪೂಜೆ ಮಾಡ್ತೀವಿ. ಹಾ. ಎಲ್ಲ ನೋಡ್ಕೊಳಪ್ಪ ನೀನೇನೆ ಅಂತ ಮಾಡ್ತೀವಿ ಅಷ್ಟೇ. ಯಾವ ದೇವ್ರನ್ನ ಜಾಸ್ತಿ ಪೂಜೆ ಮಾಡ್ತಾರೆ? ನಾವು ವೆಂಕಟರಮಣ ಸ್ವಾಮಿ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಓಕೆ. ತಿರುಪತಿ, ತಿಮ್ಮಪ್ಪ. ತಿರುಪತಿ ಆಂಜನೇಯ ಸ್ವಾಮಿ. ಹಾ ಹಾ. ಪ್ಯಾಲೇಸ್ ರೋಡಲ್ಲಿ ದೇವಸ್ಥಾನ ಇದೆ, ಓಣಿ ಆಂಜನೇಯನ ದೇವಸ್ಥಾನ ಅಂತ, ಪ್ಯಾಲೇಸ್ ರೋಡಲ್ಲಿ. ಆ ಪ್ಯಾಲೇಸ್ ನಮ್ದು ಹೆಬ್ಬಾಳ ಪ್ಯಾಲೇಸ್ ಗುಟ್ಟಳಿ. ಹೌದು, ಅಲ್ಲ ಪ್ಯಾಲೇಸ್ ಗುಟ್ಟಳ್ಳಿ ಅಲ್ಲ, ಮೈಸೂರು ಬ್ಯಾಂಕ್ ಆಪೋಸಿಟ್, ಮೈಸೂರು ಬ್ಯಾಂಕ್ ಆಪೋಸಿಟ್ ಪ್ಯಾಲೇಸ್ ರೋಡ್. ಅಲ್ಲಿ ಓಣಿ ಆಂಜನೇಯನ ದೇವಸ್ಥಾನ ಇದೆ. ಪ್ರತಿ ಶನಿವಾರ ಹೋಗ್ತೀವಿ, ಪೂಜೆ ಮಾಡ್ಕೊಂಡು ಬರ್ತೀವಿ. ಸುಮಾರು ಇನ್ಸಿಡೆಂಟ್ ನಮ್ಗೆ ಅಲ್ಲಿ ನಡೆದಿದೆ. ಅಂದ್ರೆ ದೇವರನ್ನ ನಂಬಿಕೊಂಡು ಹೋದ್ರೆ ಏನು ತೊಂದರೆ ಇಲ್ಲ ಎಲ್ಲ. ಹೌದು ಹೌದು, ನಂಬಿ ಒಂದ್ ಪೂಜೆ ಮಾಡಿ ಅಂತ ಇವತ್ತಿನ ಜನಾಂಗ ನಮ್ಮ ಜನರೇಷನ್ ಮಾಡ್ತಾ ಇದಾರ? ಮಾಡ್ತಿದ್ದಾರೆ. ನಾನ್ ನೋಡ್ದಂಗೆ ಸುಮಾರು ದೇವಸ್ಥಾನಗಳಿಗೆ ಹೋದಾಗ ಯಂಗ್ಸ್ಟರ್ಸ್ಗಳು ತುಂಬಾ ಜನ ನೋಡಿದೀನಿ ನಾನು. ಎಷ್ಟು ಪರ್ಸೆಂಟೇಜ್ ಇರಬಹುದು? ಇದೆ ಆಲ್ಮೋಸ್ಟ್ ಒಂದು 70%, 75%. ಹೌದಾ? ಇದೆ. 75% ಮಾಡ್ತಾ ಇದಾರೆ ಅಂತ ನಿಮ್ಗೆ ಅನ್ಸ್ಬಿಟ್ರೆ ಮತ್ತೆ ಇನ್ನೇನ್ ಬೇಕಾದಷ್ಟು ಇಲ್ಲ, ಎಲ್ಲ ಬರೀ ನಮ್ಮವ್ರೆ ಅಂತಲ್ಲ, ಬೇರೆ ಊರುಗಳಿಂದ ಬರೋರು ಇದಾರೆ. ಬೇರೆ ಊರುಗಳಿಂದನೂ ಬಂದು ಇದ್ ಮಾಡ್ಕೊಳ್ಳೋರು ಇದಾರೆ ಬೆಂಗಳೂರಲ್ಲಿ. ನಾವು ಇಲ್ಲಿ ಆಂಜನೇಯ ಸ್ವಾಮಿಗೆ ಹೋಗ್ತೀವಿ, ಇಲ್ಲಿ ಅಲ್ಲೆಲ್ಲ ಬರ್ತಾರೆ. ಯಂಗ್ಸ್ಟರ್ಸ್ ಜಾಸ್ತಿ ನೋಡ್ತೀನಿ ನಾನು ಈ ನಡುವೆ. ಓಕೆ. ಬೇರೆ ನಿಮ್ಮ ಹವ್ಯಾಸಗಳು ಏನು ಮೇಡಮ್? ಹವ್ಯಾಸ ಅದೇ ಅಡಿಗೆ ಮಾಡೋದೊಂದು ಹವ್ಯಾಸ ಇದೆ. ಅಡಿಗೆ ಮಾಡೋದೊಂದು ಹವ್ಯಾಸ ಇದೆ ಅಷ್ಟೇ. ಮನೆಯಲ್ಲಿ ತಿಂಡಿ ಮಾಮೂಲಿ ಈ ತರ ಮೆಂತೆ ರೊಟ್ಟಿ, ಇಡ್ಲಿ, ದೋಸೆ ಎಲ್ಲವೂ ಮಾಡ್ತೀರಾ? ಒಂದೊಂದ್ ದಿವಸ ಒಂದೊಂದ್ ತರ. ಇಡ್ಲಿ, ದೋಸೆ, ಆಲೂ ಪರಾಟ, ಎಲ್ಲ ತರ. ಹೊರಗಡೆ ಹೋಟ್ಲುಗಳೆಲ್ಲ ಹೋಗಿ ಊಟ ಮಾಡ್ತೀರಾ? ಅಷ್ಟಿಲ್ಲ, ಅಷ್ಟೇನು ಹೋಗೋದಿಲ್ಲ ಹೋಟ್ಲುಗಳಿಗೆಲ್ಲ. ನಾನು ಹೋಟ್ಲುಗಳು ಆಗ್ತಾ ಇರ್ತವೆ ಅಲ್ಲಿ ಇಲ್ಲೆಲ್ಲ ನೋಡ್ತಾ ಇರ್ತೀರಾ ನೀವು, ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ಬರ್ತಾ ಇರುತ್ತೆ. ಇವಾಗ 250 ರೂಪಾಯಿಗೆ ಹೊಟ್ಟೆ ತುಂಬಾ ಊಟ ಕೊಡ್ತಾರೆ, 300 ರೂಪಾಯಿ ಊಟ ಕೊಡ್ತಾರೆ. ಆತರ ಯಾವತ್ತೂ ಟೇಸ್ಟ್ ಮಾಡಿಲ್ಲ. ಏನಂತೀರಾ? ಇವಾಗ ಕಡಿಮೆ ರೇಟಿಗೆ ಊಟ ಕೊಡ್ತಾ ಇದಾರೆ, ಜಾಸ್ತಿ ರೇಟಿಗೆ ಒಬ್ರು ಊಟ ಮಾಡ್ತಾರೆ, ವ್ಯತ್ಯಾಸಗಳೇನು ನಿಮ್ಮ ಅನಿಸಿಕೆ? ಸುಮ್ನೆ ಈಗ ಒಬ್ರು ಒಂದ್ ದೋಸೆಗೆ 140 ರೂಪಾಯಿ ಕೊಟ್ಟು ಮಾರ್ತಾರೆ, ಅದೇ ಒಂದು 100 ರೂಪಾಯಿ ಕೊಟ್ರೆ ಎಲ್ಲೋ ಫುಟ್ಪಾತ್ ಅಲ್ಲಿ ಕಡಿಮೆ ರೇಟಿಗೆ ಊಟ ಕೊಟ್ಟು ಹೊಟ್ಟೆ ತುಂಬಿಸ್ತಾರೆ. ಡಿಫ್ರೆನ್ಸ್ ಏನು ಅಂತ ನಿಮ್ಮ ಅನಿಸಿಕೆ? ಎಲ್ಲಾ ಕಡೆನೂ ಅಡಲ್ಟ್ರೇಟೆಡ್ ಅಂತ ಅನ್ಕೋತೀನಿ ನಾನಂತೂ. ಓಕೆ, ಎಲ್ಲಾ ಕಡೆ. ಬಟ್ ಎಲ್ಲಾ ಕಡೆನೂ ಅಡಲ್ಟ್ರೇಟೆಡ್ ಇದೆ. ಕಲರ್ಸ್ ಎಲ್ಲ ಹಾಕ್ತಾರೆ, ಎಲ್ಲ ಇದು ಮಾಡ್ತಾರೆ. ಬಟ್ ಟೇಸ್ಟ್ ವೈಸ್ ನೋಡಿದ್ರೆ ನನ್ಗೇನೋ ಈ 5 ಸ್ಟಾರ್ ಹೋಟ್ಲಿಗಿಂತ ನಾರ್ಮಲ್ ಹೋಟ್ಲುಗಳಲ್ಲೇ ರುಚಿ ಇರುತ್ತೆ ತಿನ್ನೋದಿಕ್ಕೆ. ಒಂದು ಅಕ್ಕಿ ಒಂದ್ ಕಡೆ ತರ್ತಾರೆ, ಬೇಳೆ ಒಂದ್ ಕಡೆ ತರ್ತಾರೆ, ತರಕಾರಿ ಒಂದ್ ಕಡೆ ತರ್ತಾರೆ, ಪ್ರತಿಯೊಂದು ವಸ್ತುನು ಬೇರೆ ಕಡೆಯಿಂದ ತಗೊಂಡ್ಬರ್ತಾರೆ. ಈಗ ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂದ್ರೆ ನೀವು ತಂದಿರೋ ಕರ್ಬೇವಿನ ಸೊಪ್ಪು ಕೂಡ ಹೊರಗಡೆಯಿಂದ ತಂದಿರ್ತೀರಾ? ಇಲ್ಲ, ನಾವು ಬೆಳಿತೀವಿ. ನೀವು ಬೆಳಿತೀರಾ? ವೆರಿ ಗುಡ್. ಇವ್ರು ಬೆಳಿತಾ ಇದಾರೆ. ಪುತ್ತೂರು ಸೊಪ್ಪು ಇವ್ರು ಟೆರಿಸ್ ಮೇಲೆ ಬೆಳಿತಾರೆ, ತರಕಾರಿ ಇವ್ರು ಬೇರೆ ಟೆರಿಸ್ ಮೇಲೆ ಬೆಳಿತಿದಾರಲ್ಲ. ಇವಾಗ ತುಂಬಾ ಜನ ಬೆಳಿತಾ ಇದಾರೆ. ಬೆಳಿದೇ ಇರುವವರು ಹೊರಗಡೆಯಿಂದ ತರ್ತಾರೆ. ಇವಾಗ ಅದು ಸರಿಯಾಗಿದೆಯಾ ಸರಿಯಾಗಿಲ್ಲ ಅಂತ ಗೊತ್ತಾಗೋದು ಹೇಗೆ? ಅದ್ ನಮಗ್ ಗೊತ್ತಾಗಲ್ಲ, ಯಾಕಂದ್ರೆ ನಾವು ಬೆಳಿತೀವಲ್ಲ. ನಮ್ದು ಸೊಪ್ಪು ಮಾರ್ತಾರಲ್ವಾ, ಕೆಂಪು ಹರವೆ ಸೊಪ್ಪು ಅಂತ ಬರುತ್ತೆ. ನಾನು ತಗೊಂಬಂದೆ ಮನೆಗೆ, ತಗೊಂಬಂದ್ ನೀರ್ಗೆ ಹಾಕಿ ಬೇಸಿದ್ಮೇಲೆ ಬೆಳ್ಳಗಾಗೋಯ್ತು. ಆತರ ಆಲ್ಮೋಸ್ಟ್ ನಾವ್ ಸೊಪ್ಪೆಲ್ಲ ಮೇಲ್ಗಡೆ ನಮ್ ಟೆರೆಸ್ ಅಲ್ಲಿ ಬೆಳಿತೀರಾ? ಮೆಂತ್ಯ ಸೊಪ್ಪು, ಪಾಲಕ್ಕು, ಕರಿಬೇವು, ಕೊತ್ತಂಬರಿ, ಪುದೀನಾ. ಹೌದು, ಆದ್ರೂ ತುಂಬಾ ಜನ ಬೆಂಗಳೂರಲ್ಲಿ ಇವಾಗ ಬೆಳಿತಾರೆ. ಏನ್ ಅದಕ್ಕೊಂದು ಏನು ಟೆಕ್ನಿಕಲ್ ಏನಾದ್ರು ಪ್ರಾಸೆಸ್ ಇದೆಯಾ? ನೀವು ಸ್ಲೋ ಮಾಡ್ಕೊಳ್ಳೋಣ ಮೇಡಮ್. ಇದಾಗಿದೆ, ಇದು ಒಗ್ಗರಣೆ ಮಾಡ್ಕೊಂಡು ಇದನ್ನ ಈ ಕಡೆ ಇಟ್ಕೊಳ್ಳ. ಇದು ಒಗ್ಗರಣೆಗೆ ಮೇಡಮ್ ಹಾಕೊಳ್ಳಿ. ಅದು ನಾರ್ಮಲ್ ಆಗಿ ಗೊಬ್ಬರ ಮತ್ತೆ ಮಣ್ಣು ಅದನ್ನೇ ಹಾಕಿ. ಮಣ್ಣು ಅಷ್ಟೇ, ಮನೇಲೆ ಮಾಡ್ಬೋದು, ಗೊಬ್ಬರನು ಮಾಡ್ಬೋದು ಮನೇಲೇನೆ. ಹೌದಾ? ಏನ್ರಲ್ಲಿ ಗೊಬ್ಬರ ಮಾಡುತ್ತೆ ಮನೇಲಿ? ಕಟ್ ಮಾಡಿರೋ ತರಕಾರಿಗಳು ಅದನ್ನೆಲ್ಲ ಹಾಕ್ಬಿಟ್ಟು. ಎಣ್ಣೆ ಹಾಕೊಂತೀರಾ ಮೇಡಮ್? ತುಪ್ಪನ ತುಪ್ಪ, ಸಾಸಿವೆ, ಕರಿಬೇವು. ಇದು ಏನು? ಇದು ಹೋಳಿಗೆ ಸಾರು ಅಂತ. ಹೌದು, ಇವಾಗ ಚೌಟ್ರಿಗಳಲ್ಲಿ ಮದುವೆ ಹೋದ್ರು ಕೂಡ ಹೇಳ್ತಾರೆ ಹೋಳಿಗೆ ರಸಮ್ ಅಂತ ಕರೀತಾರೆ. ಇದನ್ನೇ ರಸಮ್ ಅಂತ ಅಂತಾರೆ. ಬಟ್ ನಾವು ಮಾಡಿರೋದು ಬೇರೆ ತರ ಬೇರೆ ತರ. ನಾವು ಈ ಕೊಬ್ಬರಿ ಇಡ್ತೀವಿ, ಕೆಲವರು ಕೊಬ್ಬರಿ ಇಡೋದಿಲ್ಲ, ಬರೀ ಈರುಳ್ಳಿ, ಸುಟ್ಟೀರುಳ್ಳಿ, ಆಮೇಲೆ ಜೀರಿಗೆ, ಮೆಣಸು ಅದೆಲ್ಲ ಹಾಕಿ ಮಾಡ್ತಾರೆ. ಬಟ್ ಇದು ನಾವು ಎಲ್ಲ ಉರಿತೀವಿ. ಮೆಂತೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ ಎಲ್ಲ ಹುರಿದು ರುಬ್ತೀವಿ. ರಸಂಗಳಲ್ಲೂ ಏನ್ ಬೇರೆ ಬೇರೆ ತರ ರಸಂಗಳು ಮಾಡ್ತಾರೆ. ಹೌದು. ಇದಕ್ಕೆ ಉಪ್ಪು ಎಲ್ಲವೂ ಹಾಕಿದಿರಾ? ಉಪ್ಪು ಹಾಕ್ಬೇಕು. ಯಾಕಂದ್ರೆ ನೀವು ಇವಾಗ ನಿಮ್ಮ ಮನೆ ಬೇಕಾಗೋ ತರಕಾರಿ ಎಲ್ಲ ನೀವೇ ಬೆಳ್ಕೊಂತೀರಾ? ಮೇಲ್ ಬೆಳಿತೀವಿ. ಇದನ್ನ ಅದಕ್ಕೆ ಹಾಕೋದೆ ಮೇಡಮ್? ಈರುಳ್ಳಿನ ಜಜ್ಜಿಬಿಟ್ಟು ಹಾಕೊಳ್ಳಿ. ಈರುಳ್ಳಿನ ಕುಟ್ಟಿದ್ದೀರಾ ನೀವು? ಓಕೆ.
ಏನೇನು ತರಕಾರಿ ಬೆಳೀತಾ ಇದ್ದೀರಾ ನೀವು? ಮೇಲ್ಗಡೆ ಮೆಂತ್ಯ ಸೊಪ್ಪು, ಕರಿಬೇವು, ಹಾ. ಹೂವುಗಳು ಹಾಕ್ತಿವಿ. ಕಡಲೆ ಹೂವು ಅದೆಲ್ಲ ದೇವ್ರಿಗೆ ಬೇಕಾಗಿರೋ ಹೂವುಗಳೆಲ್ಲ ಹಾಕಿದ್ವಿ. ಆಮೇಲೆ ಪಾಲಕ್, ಒಗ್ಗರಣೆ ಸೌಂಡ್ ಬರಬೇಕು. ಒಗ್ಗರಣೆ ಹಾಕಿದಾಗ ಸೌಂಡ್ ಬರುತ್ತೆ. ಈ ಮುಂದೆ ಹಿಂದೆ ಗೊತ್ತಿಲ್ಲ, ನಮ್ಮ ಕಡೆ ಎಲ್ಲ ಕಲ್ಲು ಬರುತ್ತಲ್ಲ, ಕಲ್ಲಿಂದ ಒಗ್ಗರಣೆ ಮಾಡೋರು. ಕಲ್ಲನ್ನ ಬೆಂಕಿಯಲ್ಲಿ ಹಾಕಿ ತೆಗೆದು ಅದ್ರ ಮೇಲೆ ಬೆಳ್ಳುಳ್ಳಿ ಮತ್ತೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕೋದು, ಅದು ಒಂಥರ ವಿಶಿಷ್ಟವಾಗಿರ್ತಿತ್ತು. ಹೌದೌದು. ನೀವು ಹಾಕ್ತಿದ್ರ ಮೇಡಮ್ ಆ ಥರದ್ದು ಗೊತ್ತಾ ನಿಮಗೆ? ಎಲ್ಲ ಸೌಟಲ್ಲಿ ಇದು ಮಾಡ್ತಿದ್ವಿ. ಸೌಟಲ್ಲಿ ಹಾಕಿದ್ರೆ ನೀವು ಹೇಳೋ ಪ್ರಕಾರ ದೊಡ್ಡ ಹೋಟ್ಲಿಗೂ ಅಥವಾ ಫುಟ್ಪಾತ್ ಮಾಡೋರಿಗೂ ಏನು ವ್ಯತ್ಯಾಸ ಇಲ್ಲ ಅಂತ? ವ್ಯತ್ಯಾಸ ಅಂತಲ್ಲ, ರುಚಿ. ಹಾ. 5 ಸ್ಟಾರಲ್ಲೂ ತಿಂದಿದ್ದೀವಿ, ಆಚೆ ಕಡೆ ಇದ್ರಲ್ಲೂ ತಿಂತೀವಿ. ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ. ಹುಣಸೆ ಹಣ್ಣು. ಈಗ ಅಡಿಗೆ ರುಚಿ ಬರಲಿಕ್ಕೆ ಅಡಿಗೆ ಮಾಡುವಂತ ಅಡಿಗೆ ಭಟ್ರು ಅಂತ ಕರಿತೀವಿ, ಅಥವಾ ಮನೆಯಲ್ಲಿ ಒಬ್ಬರು ಗೃಹಿಣಿ, ನೀವು ಇವಾಗ ಅಡಿಗೆ ಮಾಡ್ತಾ ಇದ್ದೀರಾ, ನೀವು ಸರಿಯಾಗಿ ಮಾಡಿದ್ರೆ ಸರಿ ಆಗತ್ತಾ, ಅಥವಾ ಅಡಿಗೆಗೆ ಇಂಥದೇ ವಸ್ತುಗಳು ಹಾಕಿ ಅಡಿಗೆ ಮಾಡ್ರೆ ಅಡಿಗೆ ಸರಿ ಹೋಗುತ್ತಾ? ಹಾಗಂತ ಅಲ್ಲ, ಇರೋದ್ರಲ್ಲಿ ಅಡಿಗೆ ಮಾಡಬೇಕು, ಮಾಡೋ ಮೆಥಡ್ ಗೊತ್ತಿರಬೇಕು. ಓಕೆ. ಅಷ್ಟೇ ಅದೇ ಕರೆಕ್ಟ್. ಅಂದ್ರೆ ಇವತ್ತು ಹೊಸ ಜನರೇಷನ್ ಇವಾಗ ನಿಮ್ಮನ್ನು ಬಿಟ್ಟು ಇವಾಗ ನಿಮ್ಮ ಮಗಳು ಅಡಿಗೆ ಮಾಡ್ತಾರ? ಅವ್ರ ಮಗಳು ಮಾಡ್ತಾರ? ಗೊತ್ತಿಲ್ಲ ನಿಮ್ಗೆ? ಮಗಳು ಅಷ್ಟಾಗಿ ಮಾಡಲ್ಲ. ಯಾವತ್ತಾದ್ರೂ ಒಂದ್ ದಿವಸ ಮಾಡ್ಬೇಕು ಅನ್ನಿಸ್ದಾಗ ಮಾಡ್ತಾರೆ. ಅವ್ರ ಮಗಳು ಅಥವಾ ಮಾಡ್ತಾರೆ ಅಂತ ಹೇಳಿಕ್ಕಾಗಲ್ಲ. ಈ ಮಂಜೂರಿ, ಇವಾಗ ಚೈನೀಸ್ ಐಟಮ್ಸ್, ಅದು ಇದು ಎಲ್ಲ ಏನು ಕೆಲವು ಸಿಕ್ಕಾಪಟ್ಟೆ ಎಲ್ಲ ಬಂದಿದೆಯಲ್ಲ, ಈ ಸಾಸ್ಗಳು ಅದೆಲ್ಲ. ಆಕ್ಚುಲಿ ನಿಜವಾಗ್ಲೂ ಅದು ಒಳ್ಳೇದು ಕೆಟ್ಟದು ಅಂತ ಗೊತ್ತಿಲ್ಲ, ಬಟ್ ಆದ್ರೂ ಜನ ಅದನ್ನೇ ಜಾಸ್ತಿ ತಿಂತಾರೆ. ಹೌದು. ಅದ್ರಲ್ಲೂ ರೋಡ್ ಸೈಡ್ ಗೋಬಿ ಅಂತ, ಆಮೇಲೆ ಈ ಬೋಂಡಾ ಬಜ್ಜಿ ನಮ್ಮನೇಲಿ ಕಮ್ಮಿ, ಸ್ವಲ್ಪ ಬೋಂಡಾ ಬಜ್ಜಿ ಅದೆಲ್ಲ ತರದೆಲ್ಲ ಆಚೆ ಕಡೆಯಿಂದ. ಹೋಳಿಗೆ ಸಾರು ರೆಡಿಯಾಗಿದೆ, ಕೂಟು ರೆಡಿಯಾಗಿದೆ. ಈಗ ಹೋಳಿಗೆ ರೆಡಿ ಮಾಡ್ತಾ ಇದ್ದಾರೆ ಮೇಡಮ್. ಹೋಳಿಗೆ ಏನ್ ಹೋಳಿಗೆ ಮಾಡ್ತಾ ಇರೋದು ನೀವು? ಬೇಳೆ ಹೋಳಿಗೆ. ಓಕೆ. ನಮ್ ಕಡೆ ಬೇರೆ ಬೇರೆ ತರಾನೇ ಮಾಡ್ತಾರೆ ಹೋಳಿಗೆ. ಹೋಳಿಗೆಗೆ ಎಲ್ಲ ಬರೀ ಬೇಳೆ, ಬೆಲ್ಲ, ಏಲಕ್ಕಿ ಪುಡಿ ಇಷ್ಟನ್ನ ಮಾತ್ರ ಉಪಯೋಗಿಸ್ತಾರೆ. ನಮ್ ಕಡೆ ಎಳ್ಳು, ಗಸಗಸೆ, ಕಾಯಿ ತುರಿ ಎಲ್ಲ ಹಾಕ್ತೀವಿ. ನಿಮ್ ಜನಾಂಗದ ಅಡಿಗೆನೇ ಡಿಫ್ರೆಂಟ್. ಹೌದು, ಡಿಫ್ರೆಂಟ್. ಎಷ್ಟು ಜನಸಂಖ್ಯೆ ಇದ್ದಾರೆ ಮೇಡಮ್ ಅಂಜಾದು? ನನಗೂ ಸುಮ್ಮನೆ ಕೇಳಿದಕ್ಕೆ ಇರ್ಬೋದು, ತುಂಬಾ ಇದ್ದಾರೆ. ಅಂದ್ರೆ ನೀವಂದ್ರೆ ವೆಜ್ ನಾನ್ ವೆಜ್ ಎರಡು ತಿಂತೀರಾ? ಓಕೆ. ಅಡಿಗೆಯಲ್ಲಿ ಸ್ವಲ್ಪ ಡಿಫ್ರೆಂಟ್ ನಿಮ್ದು? ಸ್ವಲ್ಪ ಡಿಫ್ರೆಂಟ್. ಅಂದ್ರೆ ಈಗ ಅದೆಲ್ಲ ಸ್ವಲ್ಪ ಡಿಫ್ರೆಂಟ್. ಮಸಾಲೆ ಎಲ್ಲ ಸ್ವಲ್ಪ ಡಿಫ್ರೆಂಟ್. ಹೌದು, ನಮ್ಮ ದೇಶ ಅದಕ್ಕೇನೆ ತುಂಬಾ ಫೇಮಸ್. ಯಾಕಂದ್ರೆ ಇಲ್ಲಿ ವಿವಿಧ ಜನಾಂಗಗಳು, ವಿವಿಧ ರೀತಿಯ ಅಡುಗೆಗಳು, ಗಲ್ಲಿಗೆ ಹೋದ್ರೆ ಒಬ್ಬೊಬ್ರದ್ದು ಒಂದೊಂಥರ ಅಡುಗೆ ಮಾಡ್ತಾರೆ. ಅದು ತುಂಬಾ ಚೆನ್ನಾಗಿರುವಂಥದ್ದು, ಅದಕ್ಕೆ ನಾವು ಉಳ್ಕೊಂಡಿದೀವಿ. ಇವಾಗ ಬೆಂಗಳೂರಲ್ಲೆಲ್ಲ ಹೋಳಿಗೆ ಮನೆಗಳಾಗಿದೆ, ಗೊತ್ತಾ? ತಿಂದಿದ್ರೆ ಹೋಗಿದ್ರೆ ಮೇಡಮ್? ಹೌದು, ಸುಮಾರು ತರ ವೆರೈಟೀಸ್ಗಳು ಸಿಕ್ಕತ್ತೆ. ಹೌದು, ತುಂಬಾ ಹೋಳಿಗೆ, ಸಕ್ಕರೆ ಹೋಳಿಗೆ, ಆಮೇಲೆ ಪೈನಾಪಲ್ ಹೋಳಿಗೆ, ಬಾದಾಮಿ ಹೋಳಿಗೆ, ಡ್ರೈ ಫ್ರೂಟ್ಸ್ ಹೋಳಿಗೆ, ಹೌದು, ಎಲ್ಲಾ ತರನು ಸಿಕ್ಕತ್ತೆ ಈಗ. ಹೌದು. ಅಡಿಗೆ ಮೂಲತಃ ಬಂದಿದ್ದು ಮನೆಯಿಂದನೇ. ಹೌದು, ಮನೆಯಿಂದನೇ ಬಂದು ನೋಡಿ, ಮನೆಯಲ್ಲಿ ಹೋಳಿಗೆ ಮಾಡ್ತಾ ಇದ್ದಾರೆ, ಆದ್ರೆ ಒಂದೇ ತರ ಹೋಳಿಗೆ ಮಾಡ್ತಾರೆ. ಅದನ್ನೇ ಕಲ್ತು ಇವಾಗ ಹೋಳಿಗೆ ಮನೆ ಅಂತ ಮಾಡಿದ್ದಾರೆ. ಎಲ್ಲ ಕಡೆ ತುಂಬಾ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರು ಡಿಫ್ರೆಂಟ್ ಆಗಿ ಅದನ್ನ ಪ್ರಯೋಗಗಳು ಮಾಡ್ತಾರೆ. ಅಡಿಗೆಯಲ್ಲಿ ಯಾವಾಗ್ಲೂ ಪ್ರಯೋಗ ಮಾಡೋದು ಸರಿ ಅಥವಾ ತಪ್ಪ ನಿಮ್ಮ ಲೆಕ್ಕದಲ್ಲಿ? ನಾವು ಯಾವಾಗ್ಲೂ ಏನ್ ಮಾಡ್ತೀವಿ ಅದೇ ರುಚಿ ಕೊಡೋದು. ಲಾಸ್ಟ್ ಅಲ್ಲಿ ಏನ್ ಮಾಡಿದ್ರು ನಾವು ಏನ್ ಮಾಡ್ತೀವಿ ಅದೇ ರುಚಿ ಕೊಡೋದು. ಇದು ಉಲ್ಟಾ ಹಾಕ್ಲಲ್ಲ ಮೇಡಮ್? ಚೆನ್ನಾಗಿದೆ, ಕಲ್ಲರು ಎಲ್ಲ. ಅದು ನಿಮ್ಮ ಜನಾಂಗದ ಅಡಿಗೆ ಡಿಫ್ರೆಂಟು. ಅಂದ್ರೆ ನೀವು ಬಿರಿಯಾನಿನೆಲ್ಲ ಇವಾಗೆಲ್ಲ ಬಂದಿದೆಯಲ್ಲ, ಬಿರಿಯಾನಿ ಎಲ್ಲ 3-4 ತರ ಮಾಡ್ತಾರೆ. ನಾಟಿ ಸ್ಟೈಲು, ಆಮೇಲೆ ಹೈದರಾಬಾದಿ ಬಿರಿಯಾನಿ ಅಂತಾರೆ. ಈಗ ಮಶ್ರೂಮ್ ಬಿರಿಯಾನಿ ಒಂದು ಟ್ರೆಂಡ್ ಆಗಿದೆ. ಮಾಡಿದೀರಾ ಮೇಡಮ್ ನೀವು ಮನೆಯಲ್ಲಿ ಏನಾದ್ರು? ಮಶ್ರೂಮ್ ಬಿರಿಯಾನಿ ಮಾಡಿದೀನಿ, ಬಟ್ ನಮ್ಮ ವೆಜಿಟೇಬಲ್ ಬಿರಿಯಾನಿನೇ ಚೆನ್ನಾಗಿರುತ್ತೆ. ಹೌದಾ? ಮಶ್ರೂಮ್ ಬಿರಿಯಾನಿ ಅದೇ ಏನೋ ಒಂದು ಪ್ರಯೋಗ ಮಾಡ್ತಾ ಇರ್ತಾರಲ್ಲ, ಅದು ನಾವು ಸ್ವಲ್ಪ ಎಲ್ಲ ಹಳೆ ಕಾಲದ ಅಡಿಗೆಗಳೇ ಜಾಸ್ತಿ ಪ್ರಯೋಗ ಮಾಡ್ತೀವಿ. ಬಟ್ ನಾವು ತುಂಬಾನೇ ಪ್ರಾಮಿನೆನ್ಸ್ ಕೊಡೋದು ಹಳೆ ಅಡಿಗೆಗಳಿಗೆ ಮಾತ್ರ.
ಹೋಳಿಗೆ ಮನಂತೂ ಇವಾಗ ಬೆಂಗಳೂರಲ್ಲಿ ಆ ಗಲ್ಲಿ ಗಲ್ಲಿಗೆ ಸ್ಟಾರ್ಟ್ ಆಗೋಗ್ಬಿಡ್ತು. ಹೌದು. ಎಲ್ಲಿ ನೋಡ್ರು ಹೋಳಿಗೆ ಮನೆ ಅಂತ. ಹೋಳಿಗೆ ರೆಡಿಯಾಗಿದೆ. ಹೋಳಿಗೆ ರೆಡಿ ಆಗಿದೆ. ಯುಗಾದಿ ಹಬ್ಬದ ಶುಭಾಶಯಗಳು ಸರ್. ನಿಮಗೂ ಕೂಡ ಮೇಡಮ್ ಯುಗಾದಿ ಹಬ್ಬದ ಶುಭಾಶಯಗಳು. ದೇವ್ರು ನಿಮ್ಗೆ ಆಯುಷು ಆರೋಗ್ಯ ಎಲ್ಲ ಕೊಡಲಿ. ಒಳ್ಳೆ ಮನೆ ಕಟ್ಟಿದ್ದೀರಾ, ಜೀವನ ಚೆನ್ನಾಗಿರಲಿ ಆಯಿತಾ. ನಮ್ಮ ಕಡೆಯಿಂದ ನಿಮಗೊಂದು ಸಣ್ಣ ಉಡುಗೊರೆ RBK ಮಸಾಲೆ ಅವ್ರ ಕಡೆಯಿಂದ ಆಯಿತಾ, ನಮ್ಮ ಚಾನಲ್ ಕಡೆಯಿಂದ ಆಯಿತಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ ಆಪರ್ಚುನಿಟಿ ಮಾಡಿಕೊಟ್ಟಿದ್ದು ತುಂಬ ಧನ್ಯವಾದಗಳು. ಮೇಡಮ್ಗೂ ನಮ್ದೊಂದು ಪುಟ್ಟ ಉಡುಗೊರೆ ಕೊಟ್ಟಿದ್ದೀನಿ. ಹೋಳಿಗೆ ಸಾರು ಕೂಟು ಎಲ್ಲ ಮಾಡಿದ್ದಾರೆ, ರೈಸು ರೆಡಿ ಇದೆ. ಊಟ ಮಾಡಿಬಿಟ್ಟು ಹೇಳ್ತೀನಿ ಏನಾಯಿತು ಅಂತ. ಪುಷ್ಪ ಶೇಷಾದ್ರಿ ಅವ್ರ ಮನೆಯಲ್ಲಿ ಅಡಿಗೆ ಮಾಡಿ ಒಳ್ಳೆ ಊಟ, ಯುಗಾದಿ ಊಟ ಅಂತ. ನೀವು ಇವತ್ತು ಯುಗಾದಿ ಹಬ್ಬ ಇದೆ, ದಯವಿಟ್ಟು ಎಲ್ಲರೂ ಬಾಳೆ ಎಲೆಯಲ್ಲಿ ಹಾಕ್ಕೊಂಡು ಊಟ ಮಾಡೋದೇ ಒಂದು ಶ್ರೇಷ್ಠ. ಅದರಲ್ಲೂ ಹೋಳಿಗೆ ಮಾಡಿದ್ದಾರೆ, ತುಪ್ಪ ಹಾಕಿದ್ದಾರೆ. ಟೇಸ್ಟ್ ನೋಡಿ ಹೆಂಗಿರುತ್ತೆ ಅಂತ. ಹೋಳಿಗೆ ಹಿಂಗೆ ಮುರಿದ್ರೆ ಮುಗ್ದೋಗ್ಬೇಕು. ಹೋಳಿಗೆ ಬಾಯಲ್ಲೇ ಎಂತ ಇಲ್ಲ. ಎಲ್ಲರೂ ಮಾಮೂಲಿ ಬೇಳೆ ಹೋಳಿಗೆ ಅಂದರೆ ಬರೀ ಬೇಳೆ ಹಾಕ್ತಾರೆ, ಏಲಕ್ಕಿ ಪುಡಿ ಹಾಕ್ತಾರೆ. ಅವರು ಎಳ್ಳು ಮತ್ತು ಗಸಗಸೆ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ತರಕಾರಿ, ಕಡಲೆಬೇಳೆ, ಬದನೆಕಾಯಿ ಎಲ್ಲ ಹಾಕಿದರು, ಅದು ಅಷ್ಟೇ. ನಿಜವಾಗ್ಲೂ ಚೆನ್ನಾಗಿದೆ. ಯುಗಾದಿ ಹಬ್ಬ ಅಂತಲ್ಲ, ಯಾವುದೇ ಹಬ್ಬ ಬಂದಾಗಲೂ ಒಳ್ಳೆ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು. ಮತ್ತು ದಿನನಿತ್ಯ ಮನೆಯಲ್ಲಿ ಒಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡಿದರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಭಾಗ್ಯ ಆಟೋಮೆಟಿಕ್ಕಾಗಿ ಬರುತ್ತೆ, ಮನಸ್ಸಂತೂ ಇನ್ನೂ ಚೆನ್ನಾಗಿರ್ತದೆ. ಯಾಕಂದ್ರೆ ಮನೆಯಲ್ಲಿ ಊಟ ಮಾಡಿದಾಗ ಮನಸ್ಸು ಸ್ವಲ್ಪ ತೃಪ್ತಿಯಾಗಿರುತ್ತೆ. ಹಾಗೆ ಸಾರು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಸವಿ ಭೋಜನ ಅಂತ ವಿಶೇಷ ಕಾರ್ಯಕ್ರಮನ ಶುರು ಮಾಡ್ತಾಯಿದ್ದೀವಿ ನಾವು. ಹಬ್ಬದ ದಿವಸದಿಂದ ಟೆಲಿಕಾಸ್ಟ್ ಆಗ್ತಾಯಿದೆ. ಎಲ್ಲ ನಮ್ಮ ವೀಕ್ಷಕರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನಮ್ಮ ಚಾನಲ್ನ ನಿರಂತರವಾಗಿ ನೋಡ್ತಾ ಇರಿ. ಮುಂದೂ ಕೂಡ ಇನ್ನೂ ವಿಶಿಷ್ಟ ಮತ್ತು ವಿಭಿನ್ನ ಅಡುಗೆಗಳನ್ನು ಮಾಡಿ ತೋರಿಸ್ತಾ ಇರ್ತೀವಿ. ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು.